ಸ್ವರ್ಗಕ್ಕೆ ಹೋದದ್ದು, ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿದ್ದು, ಯಮನ ಪಾಶವನ್ನು ತೆಗೆದುಕೊಂಡು ಹೋದದ್ದು, ಎಂತದ್ದು ಈ ಕುಬೇರನ ಎಂತದ್ದು ಭಂಡಾರ ತೆಗೆದುಕೊಂಡು ಹೋದದ್ದು, ದೇವತೆಗಳು ಸೋಲದ್ದು ಒಳ್ಳೆ ಏನು ನನ್ನ ಮರ್ಯಾದೆ ಇದೆಯಾ ಹೇಗೆ? ಯಾಕೆ ಈಗ ದೇವೇಂದ್ರ ಬಂದು ಏನು ಹೇಳಿದವಲ್ಲಯ್ಯ, ಶ್ರೀ ಮನೋಹರ ಸ್ವಾಮಿ ಅಂತ ಹೇಳಿದ ಕಾಲು ಹಿಡಿದು ಹೋದ. ಮನೋಹರ ಸ್ವರೂಪನಾಗಿ ಕಂಡಂತಹ ನನ್ನನ್ನು ನೀನು ಹೀಗೆಲ್ಲ ಹೇಳಿದ್ರೆ ಬೈದಾನು. ನರಕಾಸುರ ಒಳ್ಳೆ ಕಾರ್ಯ ಮಾಡಿದಂತ ಯಾಕೆ ಹೇಳಿದೆ? ಅವನಿಗೆ ಕಷ್ಟ ಬಂದ್ರೆ ನೀವು ಒಳ್ಳೆಯದ. ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸುವುದರಿಂದ ಸ್ವರ್ಗ ನರಕಾಸುರನ ವಶವಾಗಿರುವುದರಿಂದ ನನಗೆ ಸ್ವರ್ಗಕ್ಕೆ ಬರುವುದಕ್ಕೆ ಅವಕಾಶ ಸಿಕ್ಕಿತಲ್ಲ. ಈಗ ಮಾತು ಅಂತ ಹೇಳಿದ್ರೆ ಒಂದು ಅರ್ಥವೇ, ನಿನ್ನ ಮಾತಿಗೆ ಅರ್ಥವೇ ಇಲ್ಲ. ನರಕಾಸುರನ ದೇವಲೋಕವನ್ನು ಗೆಲ್ಲುವುದು, ದೇವಲೋಕವನ್ನ ಪಾಲಾಗುವುದು, ನೀನು ಸ್ವರ್ಗಕ್ಕೆ ಹೋಗುವುದರ ಅರ್ಥ ಏನು? ನೀನು ಇಲ್ಲಿರುವ ಸ್ವರ್ಗಕ್ಕೆ ಕರ್ಕೊಂಡು ಹೋಗುವ ಯಾರು? ಕರ್ಕೊಂಡು ಹೋಗುದು ನೀವು. ನಮ್ಮ ಜೀವನದಲ್ಲಿ ಒಂದು ಪ್ರಕರಣ ನಡೆದು ಹೋಗಿತ್ತಲ್ಲ, ಅದು ದೊಡ್ಡ ಪ್ರಕರಣ ಅಂತ ಆಗಿದೆ. ಯಾವ ಮದುವೆ ಪ್ರಕರಣ ಅದೆಲ್ಲ ನಾನು ಮತ್ತೇನೆ ಅಂದು ಪಾರಿಜಾತದ ಪ್ರಕರಣ. ಪಾರಿಜಾತ ಪುಷ್ಪ. ಹೌದೌದು ದೇವಲೋಕದ ಸುಮ. ಹೌದು. ನಾರದ್ರು ಒಂದು ಪುಷ್ಪವನ್ನು ನಿಮಗೆ ತಂದು ಕೊಟ್ಟಿದ್ದಂತೆ, ಅದನ್ನು ನೀವು ರುಕ್ಮಿಣಿಯ ಮುಡಿಗೆ ಮುಡಿಸಿದ್ದಂತೆ, ಅದನ್ನು ನನ್ನ ಗೆಳತಿ ನೋಡಿದ್ದಂತೆ. ಹೌದೌದು. ಅವಳು ಬಂದು ನನ್ನಲ್ಲಿ ಹೇಳಿದ್ದು. ಹೌದು, ಅವಳಿಗೆ ಎರಡು ಬಿಡಬೇಕು ಅಂತ ಇತ್ತು, ಕೆಲಸದಿಂದ ಬಿಡಿಸಿ ಕಳಿಸುವಂತ ಇದ್ದೆ. ಮತ್ತೆ ಇಲ್ಲಿ ಆದ ನಿನ್ನಲ್ಲಿ ಒಂದು ಹೇಳುವುದು ಯಾಕೆ? ಅವಳು ನನ್ನ ಆತ್ಮೀಯ ಗೆಳತಿ ಅಲ್ವಾ? ಗೆಳತಿಗೆ ಕಷ್ಟ ಆದ್ರೆ ಬೇಸರ ಆದ್ರೆ ಇನ್ನೊಂದು ಗೆಳತಿ ಸಹಾಯ ಮಾಡು. ಇರ್ಲಿ ಅಪ್ಪ, ಇನ್ನೊಬ್ಬರಿಗೆ ಹೇಳುವುದು ನಾರ್ಯರ ಪದ್ಧತಿ. ಅದು ಕೆಲವರಲ್ಲ, ಕೆಲವರು. ಗೆಳತಿ ನನ್ನಲ್ಲಿ ಹೇಳಿದ್ಲು. ಹೇಗೆ? ಅವರು ರುಕ್ಮಿಣಿಯ ಮುಡಿಗೆ ಹೂವನ್ನು ಮುಡಿಸಿದ್ರು ಅಂತ. ಆಗ ನನ್ನ ಕೋಪ ಬಂದು ಕೋಣೆಯ ಒಳಗಡೆ ಹೋಗಿ ಬಾಗಿಲು ಹಾಕಿ ಕುಳಿತುಕೊಂಡ. ಆಮೇಲೆ ಅದೇ ಹೇಳ್ಬೇಡ, ನಾನು ಬಂದು ಕುಣಿದದ್ದು, ಆ ಬಾಗಿಲು ತೆಗೆಸಿದ್ದು, ತುಂಬಾ ಕಷ್ಟಪಟ್ಟಿದ್ದೇನೆ. ಆ ಗಾಡಿದ ಭಾಷೆಗಳು ನೆನಪುಂಟಾಯ್ತಾ? ಪುಷ್ಪವಲ್ಲ, ಪಾರಿಜಾತ ವೃಕ್ಷವನ್ನೇ ತೋರಿಸ್ತೇನೆ, ಇದಕ್ಕೆ ದೂರ್ಜಟಿಯ ಪದದಾಣೆ ಅಂತ ಹೇಳಿದ್ದೇನೆ. ಇವತ್ತು ಅವಕಾಶ ಉಂಟು. ಹಾಗೆ ರಾಜೋತ್ತಿಷಪುರಕ್ಕೆ ಬರುವುದು, ನರಕಾಸುರನನ್ನು ನೀವು ಕೊಲ್ಲುವುದು, ಆ ಚಂದವನ್ನು ನಾನು ನೋಡುವುದು, ಅಲ್ಲಿರುವಂತ ಸುವಸ್ತುಗಳನ್ನು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುವುದು, ಅಲ್ಲಿ ಪಾರಿಜಾತ ವೃಕ್ಷವನ್ನು ನಾನು ನೋಡುವುದು. ಇದೆಲ್ಲ ಒಂದೇ ಕಾಲದಲ್ಲಿ ಒಂದೇ ಕಾಲದಲ್ಲಿ ಎಲ್ಲವೂ ಆಗುದಿಲ್ವಾ? ಒಂದು ಕಲ್ಲಿಗೆ ಎರಡು ಹಾಕಿ. ಹೌದು, ಆಗುವುದು. ನೋಡು, ಕರ್ಕೊಂಡು ಹೋಗ್ಬೇಕು, ಸ್ವಲ್ಪ ಆಲೋಚನೆ ಮಾಡ್ಬೇಕು. ಇವಳನ್ನು ಕರೆದುಕೊಂಡು ಹೋಗಬೇಕಾದ ಅನಿವಾರ್ಯತೆಯೂ ಇದೆಯಲ್ಲ. ನರಕಾಸುರನಿಗೆ ಮರಣ ಹೇಗೆ? ತಂದೆ ತಾಯಿಗಳಿಂದ ಮಾತ್ರ ಮರಣ. ತಂದೆ ತಾಯಿಗಳು ಯಾರು? ನಾರಾಯಣ ಭೂದೇವಿಯರೇ ಆತನ ತಂದೆ ತಾಯಿ. ಹಿರಣ್ಯಾಕ್ಷ ವಧೆಯನ್ನು ಮಾಡುವ ಕಾಲಕ್ಕೆ ವರಹ ರೂಪವನ್ನು ಧರಿಸಿದಂತಹ ನಾನು ಭೂದೇವಿಯನ್ನು ಸೇರಿದ ಕಾರಣ ಈ ನರಕಾಸುರ ಜನಿಸಿದ. ತಂದೆ ತಾಯಿಗಳಿಂದ ಪರಿತ್ಯಜಿಸಲ್ಪಟ್ಟ ಮಕ್ಕಳು ಹೇಗೆ ಬೆಳಿತಾರೆ ಅಂತ ಹೇಳಿದ್ರೆ ಅದಕ್ಕೆ ನಿದರ್ಶನನೇ ನರಕಾಸುರ. ಅವನಂತೆ ಯಾರೂ ಆಗಕೂಡದು. ಅದಕ್ಕಾಗಿ ಒಂದು ಯೋಚನೆಯನ್ನು ಮಾಡಿದ್ದೇನೆ. ಇವಳನ್ನು ಕೂಡಿಕೊಂಡು ಆ ನರಕಾಸುರನ ಬಳಿಗೆ ಹೋಗಿ ಅವನಿಗೆ ಮೋಕ್ಷ ಪದವಿಯನ್ನು ಕೊಡಬೇಕು. ಬಾಮ ಮುಂದೆ ನಡೆಯುವ. ಹೇಳಿದ್ರೆ ನೀನೆ ಬೇಡ ಅಂತ ಹೇಳಿದಲ್ಲ, ಇಬ್ಬರಿದ್ದೇವೆ ಅಂತ. ಇಬ್ರು ಸೇರಿಕೊಂಡು ನಮ್ಮ ಪ್ರಯಾಣ ರಾಜೋತ್ತಿಷಪುರಕ್ಕೆ ಲೋಕ ಕಲ್ಯಾಣಾರ್ಥ